ಹೆಲೋ ಬುದ್ಧಿವಂತ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ SSLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ನಾನು ಇವತ್ತು ನಿಮ್ಮನ್ನು ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೆ 2022 ಇಂದ 24ವರೆಗೂ ನಾನು ನಿಮಗೆ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಒಂದೆರಡು ವಿಡಿಯೋಗಳನ್ನ ಮಾಡಿದೆ. ಇವತ್ತು ಇನ್ನಷ್ಟು ಕ್ವೆಶನ್ಸ್ ಜೊತೆಗೆ ನಿಮ್ಮ ಹತ್ರ ಬಂದಿದೆ. ಸೊ ರೆಡಿನಾ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ? ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಮ್ಯಾಥ್ಸ್ ಈಸಿ ಗುರು ಚಾನೆಲ್ನ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚೆಚ್ಚು ವಿಡಿಯೋಗಳನ್ನ ನಾನು ನಿಮಗಾಗಿ ತರ್ತಾ ಇರ್ತೀನಿ. ಸೊ ನಾನು ಸಿಂಧು, ನಿಮ್ಮ ಜೊತೆಗೆ ಮ್ಯಾಥ್ಸ್ ಈಸಿ ಗುರುನಲ್ಲಿ ಈಸಿಯಾಗಿ ಮ್ಯಾಥ್ಸನ್ನು ಕಲಿಯೋಣ ಬನ್ನಿ. ಇವತ್ತು ನಾನು ನಿಮಗೆ 2022 ಇಂದ 24 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ನ ಕ್ವೆಶನ್ಸು ಹೇಗೆಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಒಂದೊಂದೇ ಸಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಒಂದು ಐಡಿಯಾ ಬರುತ್ತೆ ಹೇಗೆ ಪ್ರೀವಿಯಸ್ ಇಯರಲ್ಲಿ ಕ್ವೆಶನ್ಸ್ನ ಕೇಳ್ತಾ ಇದ್ರು, ಹೇಗೆ ನಾನು ಪ್ರಿಪೇರ್ ಆಗಬೇಕು, ಯಾವ್ಯಾವುದು ಇಂಪಾರ್ಟೆಂಟ್ ಫಾರ್ಮುಲಾಗಳಿದ್ದಾವೆ, ಯಾವ್ದಾವುದನ್ನ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋವನ್ನ ನೋಡಿ, ಎಲ್ಲೂ ಮಿಸ್ ಮಾಡಲೇಬೇಡಿ. ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಗಳ ಬಗ್ಗೆ ನಾನು ನಿಮಗೆ ಡಿಸ್ಕಸ್ ಮಾಡ್ತೀನಿ ಇವತ್ತು. ಹಾಗೆ ಯಾವ್ಯಾವ ಫಾರ್ಮುಲಾನ ಹೇಗೆ ಬಳಸಬೇಕು ಕ್ವೆಶ್ಚನ್ ಕೊಟ್ಟಾಗ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಪೂರ್ತಿ ವಿಡಿಯೋವನ್ನ ನೋಡಿ, ಎಲ್ಲೂ ಕೂಡ ಮಿಸ್ ಮಾಡಬೇಡಿ. ಜೊತೆಗೆ ಪೆನ್ ಮತ್ತೆ ಪೇಪರ್ನ ಹಿಡ್ಕೊಂಡು, ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ನ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಆಗಿದ್ದೀರಾ? ಸಾಲ್ವ್ ಮಾಡೋಣ ಒಂದೊಂದೇ ಪ್ರಾಬ್ಲಮ್ನ. ಓಕೆ, ಹಾಗಾದ್ರೆ ಬನ್ನಿ, ಲೆಟ್ ಸ್ಟಾರ್ಟ್. 2022 ಕ್ವೆಶ್ಚನ್ ಇದು. ಅದೇನ್ ಹೇಳಿದ್ದಾರೆ, ಏನ್ ಕೊಟ್ಟಿದ್ರು 2022ನಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಇನ್ನೊಂದು ಕ್ವೆಶ್ಚನ್, ದಟ್ ಈಸ್ ಫಾರ್ 2 marks. ಯಾವುದದು ಅಂತ ಹೇಳಿದ್ರೆ, ಸಿ ದ ಕ್ವೆಶ್ಚನ್ ಈಸ್ ಲೈಕ್ ದಿಸ್. ಕ್ವೆಶ್ಚನ್ ಈ ತರ ಇದೆ: ಫೈಂಡ್ ದ 30th ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ 5, 8, 11 ಬೈ ಯೂಸಿಂಗ್ ಫಾರ್ಮುಲಾ. ಸಿ, ನಾವು ಹಿಂದಿನ ಕ್ವೆಶ್ಚನ್ ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಸಮ್ ಅಂತ ಕೊಟ್ಬಿಟ್ಟು ಯೂಸಿಂಗ್ ಫಾರ್ಮುಲಾ ಅಂತ ಕೊಟ್ಟಿದ್ರು. ಇಲ್ಲಿ ದ ಸೆಕೆಂಡ್ ಕ್ವೆಶ್ಚನ್ ಯಾವ ತರ ಕೊಟ್ಟಿದ್ದಾರೆ, 30th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. 30th ಟರ್ಮ್ ಯಾವ್ದಿದೆ ಅದರ ಆ ನಂಬರ್ನ ಕಂಡುಹಿಡಿಬೇಕು ಬೈ ಯೂಸಿಂಗ್ ದ ಫಾರ್ಮುಲಾ. ಸೊ ಇಲ್ಲಿ ಎಲ್ಲೂ ಕೂಡ ನಮಗೆ ಸಮ್ ಅಂತ ಕ್ವೆಶ್ಚನ್, ಸಮ್ ಅಂತ ಕೀವರ್ಡ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನಾವು ಆ ಫಾರ್ಮುಲಾನ ರೂಲ್ಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಈಸ್ 30th ಟರ್ಮ್ ಅಂತ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಏನೇನು ನಮಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಫೈಂಡ್ ದ 30th ಟರ್ಮ್ ಅಂತ ದೇ ಹ್ಯಾವ್ ಆಸ್ಕ್ಡ್ ಯು. 30th ಟರ್ಮ್ ನ ಕಂಡುಹಿಡಿಬೇಕು. ವಾಟ್ ಇಸ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್? ಸೊ 5, 8, 11 ಈಸ್ ಯೋರ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನಾನಿಲ್ಲಿ ಫಸ್ಟ್ AP ನ ಬರ್ಕೋತಾ ಇದ್ದೀನಿ. ಸೊ ದಟ್ ಈಸ್ AP. ನಮಗೆ ಕೊಟ್ಟಿರೋದು ಯಾವುದು? 5, 8, 11 ಇದು. ನೆಕ್ಸ್ಟ್ ಆದ್ಕೂಳೆ AP ನ ಬರ್ಕೊಂಡು ಆದ್ಕೂಳೆ ನಾವು ಫಸ್ಟ್ ಯಾವ್ದು ಬರೆಯೋದು? ಫಸ್ಟ್ ಟರ್ಮ್ ಇಲ್ಲೇ ಕಾಣಿಸುತ್ತೆ ನಮ್ಗೆ 5. ಫಸ್ಟ್ ಟರ್ಮ್ ನ ನಾವು ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ದಟ್ ಈಸ್ A. A is equal to 5. 5 ಏನೋ ಸಿಕ್ತು. ದೆನ್ ವಾಟ್ ನೆಕ್ಸ್ಟ್? D. ನಮ್ಗೆ ಬೇಕಾಗಿರೋದು D. How we will find out the D? Using the formula A2 minus A1. So ಇಲ್ಲಿ 8 minus 5. So I will write here D is equal to A2 minus A1. That is equal to 8 minus 5. Your D, common difference is 3. 8 ಅಲ್ಲಿ 5 minus ಆದರೆ you will get 3. So D is equal to 3. This is our common difference. So A ಬರ್ಕೊಂಡ್ವಿ, D ಬರ್ಕೊಂಡ್ವಿ. ನೆಕ್ಸ್ಟ್ 30th ಟರ್ಮ್ ಯಾವುದು ಅಂತ ಹೇಳಿದ್ರೆ nth ಟರ್ಮ್ ಯಾವುದು? nth ಅಂದ್ರೆ here is 30th.
So here we are going to write here n, that is our n. N is equal to 30. So n is equal to 30. So we got a is equal to 5, d is equal to 3 and n is equal to 30. ಇದಿಷ್ಟನ್ನ ನಾವು ನೋಟ್ ಮಾಡಿ ಕೊಂಡಿದೀವಿ. ನೆಕ್ಸ್ಟ್ our question is ಇಷ್ಟು ಕೇಳಿದಾಗ which formula we have to use ಅಂತ. ಇಲ್ಲಿ nth ಟರ್ಮ್ ನ ಕೇಳಿದ್ದಾರೆ, ಸೊ 30th ಟರ್ಮ್ ನ ಕೇಳಿದ್ದಾರೆ. ಹಾಗಾಗಿ ನಮ್ಮ ಫೇವ್ರೆಟ್ ಬೇಸಿಕ್ ಫಾರ್ಮುಲಾ a ಪ್ಲಸ್ n ಮೈನಸ್ 1 ಇಂಟು d. This formula we have to use. ಅಲ್ಲಿ ಕೇಳಿರುವಂತದ್ದು nth ಟರ್ಮ್, ಹಾಗಾಗಿ this formula we have to use. We will solve the sum using this formula. So we are going to substitute according to the formula. First ಆ ಫಾರ್ಮುಲಾಗೆ ಕರೆಕ್ಟ್ ಆಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಹಿಯರ್ ನೀವು ಇಲ್ಲಿ ಡೇಟಾ ಬರ್ಕೊಂಡ್ಬಿಟ್ರೆ ನಿಮಗೆ ಅರ್ಧ ಮಾರ್ಕ್ಸ್ ಖಂಡಿತ ಸಿಗತ್ತೆ. ಡೇಟಾ ಯಾವ ಕಾರಣಕ್ಕೂ ಬರೆಯೋದನ್ನ ಮರಿಲೇಬೇಡಿ. ಏನು ಆನ್ಸರ್ ಗೊತ್ತಾಗ್ಲಿಲ್ವಾ, ಯಾವ ಫಾರ್ಮುಲಾ ಹಾಕ್ಬೇಕು ಗೊತ್ತಾಗ್ಲಿಲ್ವಾ, ಅಟ್ಲೀಸ್ಟ್ ಏನ್ ಕೊಟ್ಟಿದ್ದಾರೆ ಆ ಡೇಟಾನ ಕರೆಕ್ಟ್ ಆಗಿ ಬರೆದ್ರೆ ಹಾಫ್ ಮಾರ್ಕ್ಸ್ ಸಿಗತ್ತೆ. ಎಷ್ಟೊಂದ್ ಸತಿ ನಮ್ಗೆ ಪಾಸ್ ಆಗೋದಕ್ಕೆ ಹಾಫ್ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಗೊತ್ತಾಗ್ತಿಲ್ಲ ಮ್ಯಾಮ್ ಏನ್ ಮಾಡೋದು, ಅಯ್ಯೋ ಗೊತ್ತಾಗ್ಲಿಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಬಿಟ್ಬಿಟ್ಟು ಯಾವ ಕಾರಣಕ್ಕೂ ಬರ್ಲೇಬೇಡಿ. ಹಾಗಾಗಿ ಇದನ್ನ ದಯವಿಟ್ಟು ಡೇಟಾವನ್ನ ಬರ್ಕೊಂಡೇ ಬರಿಬೇಕು, ಆಗ ಹಾಫ್ ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಇದು ಬಂತು, ಫಾರ್ಮುಲಾನು ಗೊತ್ತು, ಆದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ತಪ್ಪಾಗ್ತಿದೆ ಅಂದ್ರೆ ಇಟ್ಸ್ ಓಕೆ. ಕೆಲವೊಂದ್ಸತಿ ಫಾರ್ಮುಲಾ ಬರೆದು ಡೇಟಾ ಬರೆದ್ರೆ 1 ಮಾರ್ಕು ಖಂಡಿತವಾಗೂ ಸಿಗತ್ತೆ. ಹಾಗಾಗಿ ಟ್ರೈ ಮಾಡಿ, ಯಾವ ಕ್ವೆಶ್ಚನ್ಸ್ ಕೂಡ ಬಿಟ್ಟು ಬರಬೇಡಿ ಬುದ್ಧಿವಂತ ಮಕ್ಕಳೇ, ಈಗಲೇ ಹೇಳ್ತಾ ಇದ್ದೀನಿ. ಓಕೆನಾ? ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸೊ ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್. ಸೊ a 30 is equal to a ಏನ್ ಕೊಟ್ಟಿದಾರಪ್ಪ, ಸೊ ಇಟ್ ಇಸ್ ಗಿವನ್ 5 ಕೊಟ್ಟಿದ್ದಾರೆ ಪ್ಲಸ್, ಅಂಡ್ ದಿಸ್ ಪ್ಲಸ್ ಮೈನಸ್ ಸೈನ್ಸ್ ಎಲ್ಲ ವೆರಿ 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 ಇಂಪಾರ್ಟೆಂಟ್. ಪ್ಲಸ್ ಹಾಕೋದು ಮೈನಸ್ ಹಾಕಿ, ಮೈನಸ್ ಹಾಕೋದು ಪ್ಲಸ್ ಹಾಕ್ಬಿಡ್ಬೇಡಿ. ನೋಡಿ ಗಮನ ಇಟ್ಟು ಮಾಡ್ತಾ ಹೋಗಿ. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್ ಇನ್ ಮ್ಯಾಥ್ಸ್. ಇದನ್ನು ಕೂಡ ನೋಟ್ ಮಾಡ್ಕೋಬೇಕು. ದೀಸ್ ಆರ್ ಆಲ್ ಎಕ್ಸಾಮ್ ಟಿಪ್ಸ್. ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಹಾಫ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗತ್ತೆ ಕೆಲವೊಂದ್ಸತಿ ಪಾಸ್ ಆಗಕ್ಕೆ, ಹಾಗೆ ಔಟ್ ಆಫ್ ಔಟ್ ತೆಗಿಯೋದಕ್ಕೆ. ಸೊ ನೆಕ್ಸ್ಟ್ ಎನ್ ನಾನು ಅಲ್ಲೇ ಬರ್ಕೊಂಡಿದ್ದೀನಿ. 30 ಮೈನಸ್ 1 ಇಂಟು ಡಿ ಏನು, d is 3. So 5 plus 30, 29 into 3. So here 5, 29 into 3 ಏನು, 87. So 87 plus 5 ಏನು, ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ಸೊ 87 plus 5 ಏನು, 92. So a30 is equal to 92. ಈಗ ನೀಟಾಗಿ ಬಾಕ್ಸ್ ಹಾಕ್ಬಿಟ್ಟು ಅದ್ರೊಳಗೆ ಆನ್ಸರ್ ನ ಮೆನ್ಷನ್ ಮಾಡಿ. ಸೊ ದೆನ್ ಅವರಿಗೆ ಆನ್ಸರ್ ಎಲ್ಲಿದೆ ಕ್ಲೀನ್ ಆಗಿ ನೀವೇನ್ ಪ್ರಾಬ್ಲಮ್ ಮಾಡಿದೀರಾ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈಸಿಯಾಗಿ ನಿಮ್ಗೆ ಮಾರ್ಕ್ಸು ಕೂಡ ಚೆನ್ನಾಗಿ ಬರುತ್ತೆ. ಕಿಚಿಪಿಚಿಯಾಗಿ ಬರೆಯೋಕೆ ಹೋಗ್ಬೇಡಿ, ನೀಟಾಗಿ ಪ್ರೆಸೆಂಟ್ ಮಾಡಿ. ನೀವು ಮೇಕಪ್ ಎಲ್ಲ ಮಾಡ್ಬೇಕಾದ್ರೆ ನೀಟಾಗಿ ಮಾಡ್ಕೋತೀರಾ ಅಲ್ವಾ, ಹೆಂಗೆಂಗೋ ಬೇಕೋ ಹಂಗಂಗ್ ಹೋಗ್ತೀರಾ, ಹಾಗೇನೆ ನಮ್ಮ ಆನ್ಸರ್ಸ್ ಕೂಡ ಅದಕ್ಕೆ ನೀಟಾಗಿ ನಾವು ಬರೆದು ಪ್ರೆಸೆಂಟ್ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಪಕ್ಕ ನಿಮ್ಮ ಪಾಕೆಟ್ ಅಲ್ಲಿ ಇರುತ್ತೆ. ಸೆಕೆಂಡ್ ಕ್ವಶನ್ ಏನಿದೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್ ಯೂಸಿಂಗ್ ಫಾರ್ಮುಲಾ ಅಂತ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಒಂದೊಂದೇ ಕೀವರ್ಡ್ ನ ಹೇಳ್ತಾ ಹೋಗ್ತೀನಿ ಕ್ವಶನ್ ಅಲ್ಲಿ. ಫೈಂಡ್ ಸಮ್ ಆಫ್, ಯಾವ್ದ್ರದ್ದು ಸಮ್ಮು? ಸೊ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್ ಯೂಸಿಂಗ್ ಫಾರ್ಮುಲಾ.
ಫಸ್ಟ್ ಆಫ್ ಆಲ್ ತುಂಬಾ ಜನ ಮಕ್ಳು ಏನ್ ಮಾಡ್ಬಿಡ್ತಾರೆ, ಕ್ವಶನ್ ನೋಡಿದ್ ಕೂಡ ಅಯ್ಯೋ ಇದು ಯಾವ್ದೋ ಎಪಿದು ತುಂಬಾ ದೊಡ್ಡ ಲೆಕ್ಕ, ನನಗಿದು ಬರೋದೇ ಇಲ್ಲ, ಇದು ಬಿಟ್ಬಿಡೋಣ ಮುಂದಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತೀರಾ. ನೋ 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 ನೋ, ಪಾಸ್. ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಳ್ಳಿ, ಯೋಚನೆ ಮಾಡಿ. ಆ ಕ್ವಶನ್ ಅಲ್ಲೇನೆ ತುಂಬಾ ಚೆನ್ನಾಗಿ ಆನ್ಸರು ಮತ್ತೆ ಫಾರ್ಮುಲಾ ಎರಡನ್ನೂ ಹೇಳ್ತಾ ಇದೆ. ಸೊ ಕ್ವಶನ್ ನ ಕರೆಕ್ಟ್ ಆಗಿ ಕಾಮಾಗಿ ಕೂತ್ಕೊಂಡು ಓದಿದ್ರೆ ನಿಮ್ಗೆ ಆನ್ಸರು ಖಂಡಿತ ಸಿಗತ್ತೆ. ಮ್ಯಾಥ್ಸ್ ಅಲ್ಲಿ ಹಾಗೇನೆ ಮಕ್ಳೇ, ನೀವು ಸ್ವಲ್ಪ ಕಾಮಾಗಿ ಕುತ್ಕೊಂಡು ಕ್ವಶನ್ಸ್ ನ ಓದಿದ್ರೆ ನಿಮ್ಗೆ ಅಲ್ಲೇ ಯಾವ ಫಾರ್ಮುಲಾನ ಯೂಸ್ ಮಾಡ್ಬೇಕು, ಯಾವ ಕ್ವಶನ್ಸ್ಗೆ ಯಾವ ಫಾರ್ಮುಲಾ ಮತ್ತೆ ಹೇಗೆ ಸೊಲ್ಯೂಷನ್ ನ ಕಂಡುಹಿಡಿಬೇಕು ಅನ್ನೋದು ಕ್ವಶನ್ ನಿಮ್ಗೆ ಆನ್ಸರ್ ನ ಹೇಳ್ಕೊಡುತ್ತೆ. ಹಾಗಾಗಿ ನಿಮ್ಮ ಮೈಂಡ್ ನ ಗಾಬರಿ ಮಾಡ್ಕೋಬೇಡಿ. ಫಸ್ಟ್ ಆರಾಮಾಗಿ ಕ್ವಶನ್ ನ ಓದಿ. ಇಲ್ಲೇನಾಗ್ಬಿಡುತ್ತೆ ಗೊತ್ತಾ, ಇಂಟೀಜರ್ಸ್ ಅನ್ನು ಕೂಡ ಎಷ್ಟೋ ಜನ ಮಕ್ಳಿಗೆ ಗೊತ್ತೇ ಇರಲ್ಲ. ಅದ್ ನೋಡ್ಬಿಟ್ರೆ ಅಯ್ಯೋ ಏನೋ ಹೇಳ್ಬಿಡ್ತಾರೆ, ಯಾವ್ದಪ್ಪ ಇಂಟೀಜರ್ಸ್ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಇಂಟೀಜರ್ಸ್ ಅಂದ್ರೆ ಜಸ್ಟ್ ನಂಬರ್ಸ್ ಅಷ್ಟೇನೆ, ಅದ್ ಯಾವ್ದೋ ದೊಡ್ಡ ವಿದ್ಯೆ ಅಲ್ಲ. ಇಂಟೀಜರ್ಸ್ ಅಂದ್ರೆ ನಂಬರ್ಸ್. ಪಾಸಿಟಿವ್ ಅಂದ್ರೆ ಏನು, ಮೈನಸ್ ಇಲ್ಲದೆ ಇರುವಂತ ನಂಬರ್ಸ್ ಅಂದ್ರೆ ಯಾವ್ದು 1 2 3 4 5 6 ಎಲ್ಲೆಲ್ಲಾನು ಪಾಸಿಟಿವ್ ಇಂಟೀಜರ್ಸ್. ಅವ್ರೇನ್ ಕೇಳಿದಾರೆ ಇವಾಗ, 20 ಅಂದ್ರೆ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್, ಮೊದಲ 20 ಅಂದ್ರೆ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್ ಸಮ್ ನ ಕಂಡು ಹಿಡಿಬೇಕು. ಸೊ ಪಾಸಿಟಿವಿಟಿ 1 2 3 4 ಹಾಗೆ ಹೋಗ್ತಾ ಅಪ್ ಟು 20 ವರೆಗೂ ಇದನ್ನೆಲ್ಲ ಆಡ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ವಿ ಹ್ಯಾವ್ ಟು ಫೈಂಡ್ ಔಟ್. ಅಷ್ಟೇ ಕ್ವಶನ್ ನ ಕೇಳಿರೋದು. ದಟ್ ಈಸ್ ಯೂಸಿಂಗ್ ದ ಫಾರ್ಮುಲಾ ಪಾಸಿಟಿವ್ integers. So I already told you which are the positive integers, 1 2 3 4 up to 20. So illige this is your AP. Now AP na find out madadvi yavdu 1 2 3 4 20 up to 20. ಈಗ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಿಕ್ತು ನಮ್ಗೆ. ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಇವಾಗ ಫಸ್ಟ್ 20 ಇದನ್ನ ಆಡ್ ಮಾಡಿದ್ರೆ ಏನ್ ಸಿಗುತ್ತೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಪಾಸಿಟಿವ್ ಇಂಟೀಜರ್ಸ್ ಅನ್ನೋದನ್ನ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಸೊ ಹಿಯರ್ ನಾನಿಲ್ಲಿ ಎ ಯಾವ್ದನ್ನ ಬರ್ಕೋತೀನಿ, ಎ ಇಸ್ ಈಕ್ವಲ್ ಟು ದಿಸ್ ಈಸ್ ಫಸ್ಟ್ ಟರ್ಮ್, ದಟ್ ಈಸ್ ಎ ಇಸ್ ಈಕ್ವಲ್ ಟು 1. ನಮ್ಗೆ ಇಲ್ಲಿ ಸಿ ಹಿಯರ್ ಈ ಸಮ್ ಅಂತ ನೋಡಿದ ಕೂಡಲೇ ಆಲ್ಮೋಸ್ಟ್ ಎಲ್ರು ಏನ್ ಮಾಡ್ತೀರಾ, Sn is equal to n by 2 into 2a plus n minus 1 into d ಫಾರ್ಮುಲಾ ನ ಯೂಸ್ ಮಾಡಕ್ಕೆ ಹೋಗ್ತೀರಾ. ದಟ್ ಈಸ್ ಆಲ್ಸೋ ಅ ಕರೆಕ್ಟ್ ಮೆಥಡ್. ಬಟ್ ಇಲ್ಲಿ ನೋಡಿ, ಅಬ್ಸರ್ವ್, ಅದಕ್ಕೆ ಹೇಳುದು ಅಬ್ಸರ್ವ್ ಮಾಡಿ ಅಂತ. ಹಿಯರ್ ಯು ಹ್ಯಾವ್ ಫಸ್ಟ್ ಟರ್ಮ್, ಇಲ್ಲಿ ನಿಮ್ಗೆ ಫಸ್ಟ್ ಟರ್ಮ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ಲಾಸ್ಟ್ ಟರ್ಮ್ ನ ಕೊಟ್ಟಿದ್ದಾರೆ. ಸೊ ಹಿಯರ್ ಎಲ್ ಅಂತ ಬರ್ಕೊಳ್ಳಿ. ಲಾಸ್ಟ್ ಟರ್ಮ್ ಲೆಟರ್ ಎಲ್ ಇಸ್ ಈಕ್ವಲ್ ಟು ಎಲ್ ಏನು ನಮ್ಗೆ 20, ಎಲ್ ಇಸ್ ಈಕ್ವಲ್ ಟು 20. ಸೊ ಎ ಮತ್ತೆ ಎಲ್ ಕೊಟ್ಟಿದ್ದಾರೆ, ಎನ್ ಇಸ್ ಈಕ್ವಲ್ ಟು 20 ಆಗತ್ತೆ, ಯಾಕಂದ್ರೆ 20 ಪಾಸಿಟಿವ್ ಇಂಟೀಜರ್ಸ್. ಸೊ ಇದಿಷ್ಟು ಕೊಟ್ಟಾಗ ವಿ ಹ್ಯಾವ್ ದ ಫಾರ್ಮುಲಾ. ವಾಟ್ ಈಸ್ ದಟ್ ಫಾರ್ಮುಲಾ, Sn is equal to n by 2 into a plus L. This is the formula. ಇದು ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಯಾವ ಫಾರ್ಮುಲಾ, Sn is equal to n by 2 a plus L ಫಾರ್ಮುಲಾನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ನ ಮಾಡಬಹುದು. ಇದು ನಿಮ್ಗೆ ಟೈಮ್ ಕನ್ಸ್ಯೂಮಿಂಗ್ ಕೂಡ ಮತ್ತೆ ಬೇಗನೂ ಕೂಡ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ನಾವ್ಗೆ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ನ ಅರ್ಥ ಮಾಡ್ಕೋಬೇಕು, ಸೆಕೆಂಡ್ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಥರ್ಡ್ ಒನ್ನು ಏನ್ ಕೊಟ್ಟಿದಾಗ ಯಾವ ಫಾರ್ಮುಲಾವನ್ನು ಕರೆಕ್ಟ್ ಆಗಿ ನಾವು ಬಳಸಬೇಕು, ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. ಇದು ಮೂರು ನಿಮ್ಗೆ ಗೊತ್ತಿದ್ರೆ ನಿಮ್ಮ ಮ್ಯಾಥ್ಸ್ ಈಸಿಯಾಗಿ ಸ್ಕೋರ್ ಆಗತ್ತೆ. ಇದು ಮೂರನ್ನ ಅರ್ಥ ಮಾಡ್ಕೊಳ್ಳಿ. ಭಯನ ಬಿಟ್ಬಿಡಿ. ಮ್ಯಾಥ್ಸ್ ಅಂದ್ರೆ ಭಯ ಅಲ್ಲ. ಇಲ್ಲಿ ಕ್ವಶನ್ ಅಲ್ಲೇನೆ ಎಲ್ಲ ಆನ್ಸರ್ಸ್ ನಿಮ್ಗೆ ಇರತ್ತೆ. ಇಸ್ ಇಟ್ ಕ್ಲಿಯರ್? ಫಾರ್ಮುಲಾನ ಬರ್ಕೊಂಡಿದೀನಿ, ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. n is equal to 20 by 2 into a plus l ಏನು,
A ಅಂದ್ರೆ 1 plus L is 20. So 2 ones are 2 tens are. So here 10 into 20 plus 1 ಏನು 21. 10 into 21 that is equal to 210. So ಏನ್ ಬಂತು ಆನ್ಸರ್ ನಮಗೆ yes 20. Sum of 20 positive integers is equal to 210 ಅಂತ ಬಂದಿದೆ. ಸೊ ಇದು ದಿಸ್ ಈಸ್ ಯುವರ್ ಆನ್ಸರ್. ಇದೇ ಕ್ವಶನ್ ನಾನು ಹೇಳ್ದಂಗೆ ಎಸ್ ಎನ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡಬಹುದು. ಸೊ ನೀವು ಎಸ್ ಎನ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ನ ಟ್ರೈ ಮಾಡಿ ಸೇಮ್ ಆನ್ಸರ್ ಬಂತ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? 2022ದಲ್ಲಿ ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿ ಮುಗಿಸಿದೀವಿ. ಈಗ ನೆಕ್ಸ್ಟ್ ನಾನು ಕ್ವೆಶನ್ ಯಾವ್ದು ತಗೊಂಡಿದ್ದೀನಿ ಅಂತ ಹೇಳಿದ್ರೆ 2023. ಸೊ ಕ್ವೆಶನ್ ಇಸ್ ಏನ್ ಕ್ವೆಶನ್? ಫೈಂಡ್ ದ 21st term of AP 5, 9, 13 by using formula. ಅಬ್ಸರ್ವ್ ಮಾಡಿ ಮಕ್ಕಳೇ. ಸಿ ಹಿಯರ್ 21st term 2023 ನಲ್ಲೂ ಕೂಡ 21st ಟರ್ಮ್ಸ್ ಯೂಸ್ ಮಾಡ್ಬಿಟ್ಟು ಯೂಸಿಂಗ್ ದ ಫಾರ್ಮುಲಾ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೊಟ್ಟಿದ್ದರು. ಹಾಗೆ ನಾವು 22 ಕ್ವೆಶನ್ ಸಾಲ್ವ್ ಮಾಡ್ಬೇಕಾದ್ರೂ ಕೂಡ 30th ಟರ್ಮ್ ಅಂತ ಹೇಳ್ಬಿಟ್ಟು ಕೂಡ ಕ್ವೆಶನ್ ನ ಕೊಟ್ಟಿದ್ರು. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ ಈ ರೀತಿಯಾದಂತ ಕ್ವೆಶನ್ಸ್ ಕಾಮನ್. ಫೈಂಡ್ ಔಟ್ ದ 20th term, 30th term, sum of the term using the formula ಅನ್ನೋ ಒಂದು ಕ್ವೆಶನ್ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ. ದಟ್ ಈಸ್ ಪಕ್ಕಾ ಕ್ವೆಶನ್. ಫಾರ್ಮುಲಾಗಳನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಯಾವ್ಯಾವ ಫಾರ್ಮುಲಾ, ಎಸ್ ಎನ್ ಫಾರ್ಮುಲಾ, ಏನ್ ಫಾರ್ಮುಲಾ ಮತ್ತೆ ಲಾಸ್ಟ್ ಟರ್ಮ್ ಫಾರ್ಮುಲಾವನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಈ ತರ ಕ್ವೆಶನ್ಸ್ ಬಂದಾಗ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬಿಟ್ಟು ಮಾರ್ಕ್ಸ್ ನ ತಗೋಬಹುದು. ಸೊ 2 to 3 ಮಾರ್ಕ್ಸ್ಗೆ ಈ ರೀತಿಯಾದ ಕ್ವೆಶನ್ ಪ್ರತಿ ವರ್ಷ ಅಪಿಯರ್ ಆಗ್ತಾ ಇದೆ. ಸೊ ಇದನ್ನ ನೀವು ಪಕ್ಕಾ ಕ್ವೆಶನ್ ಅಂತ ನೀವು ಅರ್ಥ ಮಾಡ್ಕೋಬಹುದು. ಹಾಗಾಗಿ ಹೇಳೋದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಸಾಲ್ವ್ ಮಾಡಿ, ಅದನ್ನ ಬಿಡಬೇಡಿ. ಈಗ ಜನವರಿ ಫೆಬ್ರವರಿ ಎಕ್ಸಾಮ್ ಬರೋವರೆಗೂ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನ ಎಷ್ಟು ಸಾಲ್ವ್ ಮಾಡ್ತಿರೋ ನಿಮ್ಗೆ ಐಡಿಯಾ ಬರುತ್ತೆ. ಯಾವ ರೀತಿ ಕೇಳ್ತಾರೆ, ಹಾಗೆ ನಿಮ್ಮ ಪ್ರಿಪ್ರೇಟರಿ ಆಗಿದೆ ಅದು ಎಲ್ಲ ಕ್ವೆಶನ್ ಪೇಪರ್ ನ ಮತ್ತೆ ಸಾಲ್ವ್ ಮಾಡ್ತಾ ಹೋಗಿ ನಿಮ್ಗೆ ಐಡಿಯಾ ಬರುತ್ತೆ. ಜೊತೆಗೆ ಕಾನ್ಫಿಡೆಂಟ್ ಆಗಿ ನೀವು ಎಕ್ಸಾಮ್ ನ ಫೇಸ್ ಮಾಡ್ತೀರಾ. ಯಾಕಂದ್ರೆ ನಿಮ್ಗೆ ಐಡಿಯಾ ಇರುತ್ತೆ ಯಾವ ರೀತಿಯಾದಂತ ಕ್ವೆಶನ್ ಬರುತ್ತೆ, ಯಾವ ರೀತಿ ಕ್ವೆಶನ್ ಬಂದ್ರೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ 2022, 23, 24 ಹಾಗೆ ಹಳೆ ಕ್ವೆಶನ್ ಪೇಪರ್ಸ್ ಮತ್ತೆ ನಿಮ್ಮ ಪ್ರಿಪ್ರೇಟರಿ ಪೇಪರ್ಗಳನ್ನ ಕುತ್ಕೊಂಡು ಸಾಲ್ವ್ ಮಾಡೋದನ್ನ ಮರಿಲೇಬೇಡಿ. ಓಕೆನಾ? ಈ ವಿಡಿಯೋನ ಫುಲ್ ಆಗಿ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲೂ ಮಿಸ್ ಮಾಡಬೇಡಿ. ಹೀಗೆ ಇನ್ನೂ ಟಿಪ್ಸ್ ನ ಕೊಡ್ತಾ ಇರ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆನಾ? ಈ ಕ್ವಶನ್ ಸಾಲ್ವ್ ಮಾಡೋಣ. ಹಾಗಾಗಿ ನಿಮ್ಗೆ ಈಗಾಗಲೇ ಐಡಿಯಾ ಬಂದಿರುತ್ತೆ ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ ನಾವು. AN ಫಾರ್ಮುಲಾ Y 21st ಟರ್ಮ್ ಅಂತ ಕೊಟ್ಟಿರೋದ್ರಿಂದ ಸೊ ಕ್ವಿಕ್ ಆಗಿ ನಾವು ಸಾಲ್ವ್ ಮಾಡ್ಬಿಡೋಣ. A is equal to 5, D is equal to 9 minus 5 ಏನು 4. ಸೊ N is equal to ಏನು 21. ಯಾವ ಫಾರ್ಮುಲಾವನ್ನ ಯೂಸ್ ಮಾಡ್ತೀರಾ? AN is equal to A plus N minus 1 into D ಫಾರ್ಮುಲಾವನ್ನ ಯೂಸ್ ಮಾಡ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ A is equal A 21 is equal to A ಅಂದ್ರೆ ಏನು? A is equal to 5 plus N ಏನು 21 minus 1 into D. So here 5 plus 21 minus ಅಂದ್ರೆ 20. ಡಿ ಬದಲಾಗಿ ನಾನು ಡಿನೇ ಬರ್ಕೊಂಡ್ಬಿಟ್ಟಿದ್ದೀನಿ. ಆಗುತ್ತೆ ಇದು. ಅದಕ್ಕೆ ನೀವು ಈ ತರ ತಪ್ಪು ಮಾಡಬೇಡಿ. ಡಿನ 4 ಅಂತ ಬರ್ಕೊಳ್ಳಿ. ಸೊ 20 into 4. ಸೊ 5 plus 20 into 4 ಏನು? ಸೊ 8. 2 4s are 8. So 0 85. 80 plus 5 85. 8 21 is equal to 85. ಸೊ ನಮ್ಗೆ 21st ಟರ್ಮ್ ಯಾವ್ದು ಸಿಕ್ತು? 85 ಸಿಕ್ತು. ದಿಸ್ ಈಸ್ ಯುವರ್ ಆನ್ಸರ್. ಇಸ್ ಇಟ್ ಕ್ಲಿಯರ್? ಸೊ ಎಷ್ಟು ಈಸಿಯಾಗಿ ನೀವು ಫಾರ್ಮುಲಾ ಗೊತ್ತಿದ್ರೆ, ಡೇಟಾನ ಅನಲೈಸ್ ಮಾಡಕ್ಕೆ ಗೊತ್ತಿದ್ರೆ
ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಫಾರ್ಮುಲಾಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ, ಮರಿಬೇಡಿ. ಫಾರ್ಮುಲಾನ ಎಲ್ಲಿ ಹೋದ್ರೆ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ಹಾಗೆ ಇನ್ನೂ ಹೆಚ್ಚಿನ ಟಿಪ್ಸ್ಗಳಿಗಾಗಿ ಅಥವಾ ಪ್ರಾಬ್ಲಮ್ಸ್ಗಳಿಗಾಗಿ ನಮ್ಮ ವಿಡಿಯೋವನ್ನ ಫಾಲೋ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.